ವೆಲ್ಕಮ್ ಬ್ಯಾಕ್ ಟು ಪ್ರತಿ ಕ್ರಿಯೇಷನ್ಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನಿಲ್ಲಿ ಒಂದು ಡಬಲ್ ಸ್ಟೆಪ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟು ನೀವು ಸೀರೆಗೆ ಹಾಕ್ಕೋಬೋದು. ಇದನ್ನು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಹಾಕ್ಕೊಳ್ಳಿ. ಫಸ್ಟು ಒಂದು ಲಾಕ್ ಮಾಡಿ, ಮತ್ತು ಒಂದು ಲಾಕ್ನ ಮಾಡಿ, ದಾರನ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ, ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಿ. ನೆಕ್ಸ್ಟ್ ಮತ್ತೆ ಒಂದು ಬೀಡ್, ಮತ್ತೆ ಒಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ, ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್. ಮತ್ತು ನೆಕ್ಸ್ಟ್ ಇನ್ನೊಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ, ಮತ್ತು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು. ನೋಡಿ ಹೀಗೆ 3 ಹಾಕಿ ಈಗ 3 ಚೈನ್ಸ್ನ ಹಾಕ್ಕೋಬೇಕು. 1 2 3 ಚೈನ್ಸ್ನ ಹಾಕಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಈಗ 6 ಚೈನ್ಸ್ನ ಹಾಕ್ತೀನಿ. 1 2 3 4 5 6 ಚೈನ್ಸ್ನ ಹಾಕಿ ಇದು ಯು ಶೇಪಲ್ಲಿ ಬರಬೇಕು. ಯು ಶೇಪಲ್ಲಿ ಬರೋ ಥರ ಲಾಕ್ನ ಮಾಡ್ಕೋಬೇಕು. ನೋಡಿ ಹೇಗೆ ಮಾಡಿ, ಮತ್ತು 3 ಚೈನ್ಸ್ 1 2 3 ಚೈನ್ಸ್ನ ಹಾಕಿ 3 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಿ. ಇವಾಗ ಮತ್ತೆ ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ, ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್, ಮತ್ತು ಬೀಡನ್ನ ದಾರಾನ ತಗೊಂಡು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ, ಬೀಡನ್ನ ಲಾಕ್. ಸಾರಿ ಫ್ರೆಂಡ್ಸ್, ಲಾಕ್ ಮಾಡಿ ಇವಾಗ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತು ಲಾಕ್, ಮತ್ತು 6 ಚೈನ್ಸ್ 1 2 3 4 5 6 ಚೈನ್ನ ಹಾಕಿ ಸ್ವಲ್ಪ ಯು ಶೇಪಲ್ಲಿ ಮತ್ತೆ ಲಾಕ್, ಮತ್ತು 3 ಚೈನ್ಸ್ 1 2 3 ಚೈನ್ಸ್ನ ಹಾಕಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತು ಲಾಕ್ನ ಮಾಡಿ
ದಾರಾನ ಮೇಲೆ ಎಳೆದುಕೊಂಡು ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್, ಮತ್ತು ದಾರಾನ ಮೇಲೆ ಎಳ್ಕೊಂಡು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್, ಮತ್ತು ದಾರಾನ ಮೇಲೆ ಎಳ್ಕೊಂಡು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ನ ಮಾಡಿ ಆದಮೇಲೆ ಎಂಡಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೋಬೇಕು. ಮಾಡಿಕೊಂಡು 2 ಚೈನ್ಸ್ನ ಹಾಕಿ ಚೈನ್ಸ್ನ ಹಾಕಿ ದಾರಾನ ಜಾಸ್ತಿ ಎಳ್ಕೊಂಡು ದಾರಾನ ಕಟ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಹೀಗೆ ಬಂದಿದೆ ನೋಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಗೆ ಗೋಲ್ಡ್ ಕಲರ್ ದಾರಾನ ತೊಗೊಂಡಿದ್ದೀನಿ. ಇಲ್ಲಿ ನಾವು ಯಾವುದೇ ಬೀಡ್ಗಳನ್ನ ಹಾಕೋದಿಲ್ಲ. ಫಸ್ಟು ಸೀರೆಗೆ ದಾರಾನ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 3 ಚೈನ್ಸ್ 3 ಆರ್ 4 ಚೈನ್ಸ್ನ ಹಾಕಿ ಇಲ್ಲಿ ಏನು ಬೀಡನ್ನ ನೆಕ್ಸ್ಟ್ ಒಂದು ಲಾಕ್ ಇತ್ತಲ್ವ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ಕೋಬೇಕು. ನೋಡಿ ಹೀಗೆ. ನೆಕ್ಸ್ಟ್ ಮತ್ತೆ 4 ಚೈನ್ಸ್ 1 ನಿಮಿಷ ಲಾಕ್ನ ಮೇಲೆ ಲಾಕ್ನ ಮಾಡಿ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕಿ ಮತ್ತೆ ಈ ಕಡೆ ನೆಕ್ಸ್ಟ್ ಬೀಡ್ ಏನಿತ್ತಲ್ಲ ಆ ಲಾಕ್ನ ಮೇಲ್ಗಡೆ ಒಂದು ಲಾಕ್. ಲಾಕ್ನ ಮಾಡಿ ಆದಮೇಲೆ ಮತ್ತೆ 4 ಚೈನ್ಸ್ 4 ಚೈನ್ಸ್ನ ಹಾಕಿ ಮತ್ತೆ ಲಾಕ್ನ ಮೇಲೆ ಒಂದು ಲಾಕ್. ಲಾಕ್ನ ಮಾಡಿ ಆದಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರಾನ 2 ಸರಿ ಸುತ್ಕೋಬೇಕು. 1 ಸರಿ ಸುತ್ಕೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ. 2 ಟೈಮ್ಸ್ ಸುತ್ಕೊಂಡ್ರೆ ಇಲ್ಲಿ ಏನು ಆರ್ಚಕ್ಕೆ ಅಂತ ಬಿಟ್ಟಿದ್ವಲ್ಲ ಅಲ್ಲಿಗೆ ಹಾಕಿ ಸೂಜಿನ ಹಾಕಿ ಎಳ್ಕೊಂಡು ಎರಡರಲ್ಲೊಂದು ಮಾಡಿ 2 3 ಚೈನ್ಸ್ನ ಹಾಕಿ ಇಲ್ಲಿ ಏನು ಟ್ರಿಬಲ್ ಕ್ರೋಶೆದ್ದು ಗ್ಯಾಪ್ ಇತ್ತಲ್ವ ಈ ಗ್ಯಾಪ್ಗೆ ಒಂದು ಪೀಕೋಟ್ನ ಮಾಡಬೇಕು. ಮತ್ತೆ ಸೂಜಿ ಮೇಲೆ 2 ಸರಿ ದಾರಾನ ಸುತ್ಕೊಂಡು ಎರಡರಲ್ಲೊಂದು ಮಾಡಿ 1 2 3 ಚೈನ್ನ ಮಾಡಿ ಟ್ರಿಬಲ್ ಕ್ರೋಶೆ ಗ್ಯಾಪಲ್ಲಿ ಒಂದು ಪೀಕೋಟ್. ಮತ್ತು ಸೂಜಿ ಮೇಲೆ 2 ಸರಿ ದಾರಾನ ಸುತ್ಕೊಂಡು ಗ್ಯಾಪಲ್ಲಿ ತೊಗೊಂಡೋಗಿ ಎರಡರಲ್ಲೊಂದು ಮಾಡಿ 2 3 ಚೈನ್ನ ಹಾಕಿ ಗ್ಯಾಪಲ್ಲಿ ಒಂದು ಪೀಕೋಟ್.
ಮತ್ತು ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ಎರಡರಲ್ಲೊಂದು ಇನ್ನು ಎರಡರಲ್ಲಿ ಒಂದು 1 2 3 ಮತ್ತು ಗ್ಯಾಪಲ್ಲಿ ಒಂದು ಪಿಕೋಟ್. ಹೀಗೆ ಎಷ್ಟು ಪಿಕೋಟ್ಗಳು ಬರುತ್ತೆ ಅಷ್ಟು ನೋಡಿ ಅದನ್ನು ಫಿಲ್ ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ನನಗೆ 9 ಡಬಲ್ ಕ್ರೋಶೆಗಳಾಗಿದೆ. ಅದಾದಮೇಲೆ ಇಲ್ಲಿ ಏನು ಲಾಕ್ ಇತ್ತಲ್ಲ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡ್ಕೋಬೇಕು. ನೋಡಿ ಹೀಗೆ ಬಂದಿದೆ ಡಿಸೈನು. ಈಗ ಮತ್ತೆ 4 ಚೈನ್ಸ್ 2 3 4 ಚೈನ್ಸ್ನ ಹಾಕಿ ಇಲ್ಲಿ ಎಲ್ಲಿ ಲಾಕ್ ಇತ್ತಲ್ಲ ಲಾಕ್ನ ಮೇಲ್ಗಡೆ ಲಾಕ್ ಮತ್ತು 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಮತ್ತು ಲಾಕ್ನ ಮೇಲ್ಗಡೆ ಲಾಕ್. ಮತ್ತು 4 ಚೈನ್ಸ್ 2 3 4 ಚೈನ್ಸ್ನ ಹಾಕಿ ಮತ್ತು ಲಾಕ್ನ ಮೇಲ್ಗಡೆ ಲಾಕ್. ಹೀಗೆ ನೋಡಿ ಹೀಗೆ ಬರುತ್ತೆ ಡಿಸೈನ್. ಈಗ ಮತ್ತೆ ಸೂಜಿ ಮೇಲೆ 2 ಸರಿ ದಾರನ ಸುತ್ತಕೊಂಡು ದಾರನ ಹಿಡ್ಕೊಂಡು 3 ಚೈನ್ಸ್ 1 2 3 ಹಾಕಿ ಗ್ಯಾಪಲ್ಲಿ ಹೋಗಿ ಒಂದು ಪಿಕೋಟ್. ಸೇಮ್ ಇಲ್ಲಿ ಹೇಗೆ ಮಾಡಿದ್ವಲ್ಲ ಅದೇ ಥರ ಅಲ್ಲೂ ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಬಂದಿದೆ. ಅದಾದಮೇಲೆ ಡೈರೆಕ್ಟಾಗಿ ಲಾಕ್ನ ಮೇಲ್ಗಡೆ ಮತ್ತು ಈಗ ಬೀಡ್ಸ್ಗೆ ನೋಡಿ ಎಂಡಲ್ಲಿ ಹೀಗೆ ದಾರನ ಎಕ್ಸ್ಟ್ರಾ ತೊಗೊಂಡು ದಾರನ ಕಟ್ ಮಾಡ್ತಾಯಿದ್ದೀನಿ. ಈಗ ಕುಚ್ಚು ಕಟ್ಟಬೇಕು. ಮಧ್ಯ ಏನು ಬೀಡಿತ್ತಲ್ಲ ಆ ಮಧ್ಯ ಬೀಡಿಗೆ ನಾನು ಕುಚ್ಚನ್ನು ಕಟ್ಕೋತಾ ಇದ್ದೀನಿ ನೋಡಿ. ಅದಾದಮೇಲೆ ಬ್ಯಾಕ್ ಸೈಡಿಂದ ದಾರಾನ ತಗೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕು ನೋಡಿ ಅಷ್ಟುದ್ದಕ್ಕೆ ಕಟ್ ಮಾಡ್ಕೋಬೇಕು.
ನೋಡಿ ಹೀಗೆ ಇವಾಗ ಇದೆರಡಕ್ಕೂ ತರಿಸ್ತೀನಿ ಗಂಟು ಕಟ್ಟಿ ಆದಮೇಲೆ ನೋಡಿ ಫ್ರೆಂಡ್ಸ್, ಡಿಸೈನ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಸೀರೆಗೆ ಹಾಕ್ಕೋಬಹುದು.